ಶ್ರೀ MS ನಂಜುಂಡರಾವ್ ಅವರ ನೆರವಿನಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಇದರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥದ್ದು ಸಂಸ್ಥೆಯ ಅಧ್ಯಕ್ಷರು ಶ್ರೀ PL ಶೆಟ್ಟಪ್ಪ ಅವರು, ಸಂಸ್ಥೆಯ ಚೇರ್ಮನ್ ಅವರು ಶ್ರೀ ಅಗರ್ವಾಲ್ ಅವರು, ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಿರ್ತಕ್ಕಂಥವರು ಶ್ರೀ ದೇವರಾಜ್ ದಪ್ಪೋಜಿ ಅವರು, ಮತ್ತು ಇಂದಿರಾ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದವರು ಶ್ರೀ ದಾವೂದಿ ಅವರು, ಹಾಗೆ ಕಾರ್ಯದರ್ಶಿಗಳು ಶ್ರೀ ಶಶಿಧರ್ ಅವರು ಮತ್ತು ಚಿತ್ರಕಲಾ ಪರಿಷತ್ನ ಪದಾಧಿಕಾರಿಗಳು, ಆಗಮಿಸಿರುವಂಥ ಚಿತ್ರಕಲಾ ಪರಿಷತ್ತಿನ ಕೆಲ ಪೋಷಕರು ಮತ್ತು ಕಲಾವಿದರು ಹಾಗೂ ಸಿಬ್ಬಂದಿ ಒಕ್ಕೂಟವು, ಇಂದು ಪ್ರೊಫೆಸರ್ MS ನಂಜುಂಡರಾವ್ ಅವರ ನೆನಪಿನಲ್ಲಿ 10ನೇ ರಾಷ್ಟ್ರೀಯ ಪ್ರಶಸ್ತಿಯ ಪ್ರದಾನ ನಡೀತಾ ಇದೆ. ಅದರಲ್ಲಿ ಪ್ರಪಂಚದಲ್ಲಿ ಇತ್ತೀಚೆಗೆ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಕಲೆಗಳಲ್ಲಿ ಸೆರಾಮಿಕ್ ಆರ್ಟ್ ಕೂಡ ಒಂದು. ಕಲೆಗೆ ಪ್ರತ್ಯೇಕ ಆಯಾಮವನ್ನು ಸೆರಾಮಿಕ್ ಆರ್ಟ್ ಪ್ರಪಂಚದಲ್ಲೇ ತಂದುಕೊಟ್ಟಿದೆ. ಪುರಾತನ ಕಲೆಯೂ ಹೌದು, ಅಂದರೆ ನೀವು 200-400 ವರ್ಷಗಳ ಹಿಂದೆನೂ ಕೂಡ ಸೆರಾಮಿಕ್ ಆರ್ಟು ಬೇರೆ ಬೇರೆ ಆಬ್ಜೆಕ್ಟ್ಸ್ ರೂಪದಲ್ಲಿ ಇರ್ತಾ ಇದೆ. ಆದರೆ ಈಗ ಅದನ್ನೇ ಬಳಸ್ಕೊಂಡು ಸೆರಾಮಿಕ್ ಟೈಲ್ ಮುಖಾಂತರ ಅದರಲ್ಲಿ ಆರ್ಟಿಸ್ಟಿಕ್ ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಕಳೆದ 10 ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಈ ಕಲೆ ಸಾಕಷ್ಟು ಪ್ರಚಲಿತವಾಗಿದ್ದರೂ ಸಹ ನಮ್ಮ ದೇಶದಲ್ಲಿ ಅಷ್ಟೊಂದು ಪ್ರಖ್ಯಾತಿಗೆ ಬಾಳಿಕೆಗೆ ಬಂದಿದ್ದೇ ಇರುವಂಥ ಸಂದರ್ಭದಲ್ಲಿ ಇಂತಹ ಒಂದು ಕಲೆಯನ್ನು ಆಯ್ದುಕೊಂಡು ಅದರಲ್ಲಿ ಪರಿಣಿತಿಯನ್ನು ಪಡೆದು ನಮ್ಮ ದೇಶದತೆ ಅಷ್ಟೇ ಅಲ್ಲದೆ ಹೊರ ದೇಶಗಳಕ್ಕೂ ಕೂಡ ಪ್ರಖ್ಯಾತಿಯನ್ನು ಪಡೆದು ಈ ಕಲೆಗೂ ಒಂದು ಆಜೀವ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಪ್ರಖ್ಯಾತ ಕಲಾವಿದರಾದಂಥ ಶ್ರೀ ದಾರೋಜಿರವರು. ಅಂಥವರನ್ನ ಗುರುತಿಸಿ ಅವರಿಗೆ MS ನಂಜುಂಡರಾವ್ ಅವರವರ ನೆನಪಿನ ಈ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿದೆ ಹಾಗೂ ಬಹಳ ಸಮಯೋಚಿತವೂ ಕೂಡ ಆಗಿದೆ. ಇದರಿಂದ ಭಾರತ ದೇಶದಲ್ಲೂ ಕೂಡ ಸೆರಾಮಿಕ್ ಆರ್ಟ್ ಕಲೆ ಬೆಳೀಲಿಕ್ಕೆ ಈ ಪ್ರಶಸ್ತಿಯೂ ಒಂದು ಪೂರಕ ಆಗಲಿದೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದರೆ ಅಂತ ಕಲಾವಿದರನ್ನ ಕರೆದು ಅವರ ಕಲೆಯನ್ನ ಗುರುತಿಸಿ ಅವರ ಪ್ರತಿಭೆಯನ್ನ ಗುರುತಿಸಿ ಪ್ರಶಸ್ತಿ ಕೊಟ್ಟಾಗ 4 ಜನ ಇತರರಿಗೂ ಕೂಡ ಅದು ಕಂಡು ಬರುತ್ತೆ. ಆವಾಗ ಅವರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಅದರ ಮುಖಾಂತರ ಕಲೆಗೂ ಸಹ ಬೆಳೆಯುತ್ತೆ, ಕಲೆಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ, ಭವಿಷ್ಯದ ಕಲಾವಿದರನ್ನು ಹುಟ್ಟಿ ಹಾಕದಂಗೆ ಆಗುತ್ತೆ. ಅಂತ ಒಂದು ಒಳ್ಳೆಯ ಕೆಲಸವನ್ನ ಇವತ್ತು ಚಿತ್ರಕಲಾ ಪರಿಷತ್ಗಳು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು. ಹಾಗೆ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ದಾರೋಜಿರವರಿಗೂ ಕೂಡ ಮತ್ತೊಮ್ಮೆ ನನ್ನ ಅಭಿನಂದನೆಗಳು. ಕಲೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಚಿತ್ರಕಲಾ ಪರಿಷತ್ತು ಬೆಂಗಳೂರಿನ ಒಂದು ಅವಿಭಾಜ್ಯ ಅಂಗ ಅಂತ ನಾವು ಹೇಳ್ಬೋದು. ಅಂತಹ ಬೆಂಗಳೂರಿನ ನಮ್ಮ ಸಾಂಸ್ಕೃತಿಕ ಚಿತ್ರಣವನ್ನ ನೋಡಿದಾಗ ಅದರ ಕೇಂದ್ರ ಭಾಗದಲ್ಲಿ ಚಿತ್ರಕಲಾ ಪರಿಷತ್ತು ಆಧಾರ ಸ್ತಂಭವಾಗಿ ನಿಂತಿದೆ. ನಾವು ಕಾಲೇಜಿನ ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ವಿಜುವಲ್ ಆರ್ಟ್ಸ್ ಮತ್ತು ಆರ್ಟಿಸ್ಟ್ಗಳಿಗೆ ಒಂದು ಪೋಷಕ ಕೇಂದ್ರವಾಗಿ ಆಲದ ಪದದ ರೀತಿಯಲ್ಲಿ ಬೆಂಗಳೂರಿಗೆ ಕಲೆಯನ್ನು ಪೋಷಣೆ ಮಾಡ್ತಕ್ಕಂತಹ ಕೆಲಸ ಚಿತ್ರಕಲಾ ಪರಿಷತ್ತು ನಿರಂತರವಾಗಿ ಮಾಡ್ಕೊಂಡು ಬಂದಿರೋದು. ಬೆಂಗಳೂರಿಗೆ ಮಹತ್ವವಾದಂಥ ಕೊಡುಗೆ ಚಿತ್ರಕಲಾ ಪರಿಷತ್ತು ಇದೆ ಅಂತ ನಾನು ಭಾವಿಸ್ತೇನೆ. ಬೆಂಗಳೂರು ನಾನಾ ಮುಖಬಡತ ಹೊಂದಿರ್ತಕ್ಕಂತಹ ನಗರ, ಬಹಳ ವೈವಿಧ್ಯಮಯ ನಗರ, ಡೈನಾಮಿಕ್ ಸಿಟಿ ಅಂತ ಹೇಳಿದ್ದೇವೆ ಮತ್ತು ಬಹಳ ವೈಬ್ರೆಂಟ್ ಸಿಟಿ ಅಂತ ಹೇಳ್ತೇವೆ, ನಾನಾ ಕಾರ್ನರಿಟಿಯನ್ನು ಹೇಳ್ತೇವೆ. ಅದರಲ್ಲಿ ಒಂದು ಮುಖ ಇದರಲ್ಲಿ ಇಲ್ಲಿ ಇರ್ತಕ್ಕಂತಹ ನಮ್ಮ ಜನಗಳಲ್ಲಿ ಇರ್ತಕ್ಕಂತಹ ಕಲೆಯ ಬಗ್ಗೆ ಅಭ್ಯಾಸ ಮತ್ತು ಆಕರ್ಷಣೆ ಕೂಡ ಬೆಂಗಳೂರಿನ ಒಂದು ಮುಖ. ಯಾವುದೇ ಒಂದು ನಗರ ತಾನು ಒಂದು
ನಿಜವಾಗಿ ಗಂಭೀರವಾದಂತಹ ನಗರ, ಸೀರಿಯಸ್ ಸಿಟಿ ಅಂತ ನಾವು ಅನ್ಕೊಳ್ಬೇಕಾದ್ರೆ ಎಲ್ಲಾ ಮುಖಗಳು ಇದ್ರೆ ಮಾತ್ರ ನಾವು ನಿಜವಾಗಿ ಒಂದು ನಗರ ಸಿವಿಲೈಸ್ ಸಿಟಿಯಾಗಿ ಬದುಕಲಿಕ್ಕೆ ಸಾಧ್ಯ. ಬರೀ ದೊಡ್ಡ ದೊಡ್ಡ ಎತ್ತರದ ಬಿಲ್ಡಿಂಗ್ಗಳನ್ನ ಕಟ್ಟಿಬಿಟ್ರೆ, ಬರೀ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ರೆ, ಬರೀ ಹಣ ಸಂಪಾದನೆ ಮಾಡಿಬಿಟ್ರೆ ನಾವು ಗ್ರೇಟ್ ಸಿಟಿ ಆಗೋದಿಲ್ಲ. ಅದರಿಂದ ಗ್ರೇಟ್ನೆಸ್ ಬರೋದಿಲ್ಲ. ಗ್ರೇಟ್ನೆಸ್ ಬರಬೇಕು ಅಂದರೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಎಷ್ಟು ಡೈವರ್ಸಿಫೈಡ್ ಇದೆ, ಎಷ್ಟು ಸಂಪದ್ಭರಿತವಾಗಿದೆ, ಅದರಿಂದ ನಮ್ಮ ನಗರದ ಸಂಪತ್ತು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ ದಿಕ್ಕಿನಲ್ಲಿ ಚಿತ್ರಕಲಾ ಪರಿಷತ್ನ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಅದನ್ನ ಕೊಡುಗೆ ಕೊಡಬೇಕಾದ್ರೆ ಈ ಕನಸನ್ನ ಕಂಡಂತವರು ಆರಂಭದಲ್ಲಿ ಇದಕ್ಕೆ ಒಂದು ಬೀಜವನ್ನ ನೆಟ್ಟಂತವರು ಪ್ರೊಫೆಸರ್ MS ನಂಜುಂಡರಾವ್ ಅವರು. ಆ ಕಾಲದಲ್ಲಿ ಇಷ್ಟು ಶಕ್ತಿ ಇರಲಿಲ್ಲ, ಸರ್ಕಾರಗಳಿಗೂ ಶಕ್ತಿ ಇರಲಿಲ್ಲ, ಸಮಾಜದಲ್ಲೂ ಕೂಡ ಶಕ್ತಿ ಇರಲಿಲ್ಲ. ಅಂತ ಕಾಲದಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಈ ರೀತಿಯ ಒಂದು ಕಲಾ ವಿದ್ಯಾಲಯವನ್ನ ಮಾಡಬೇಕು ಅಂತ ಕನಸನ್ನ ಇಟ್ಕೊಂಡು ಸಣ್ಣದಾಗಿರುವುದು ಶಾಲೆಯನ್ನು ಆರಂಭ ಮಾಡಿ, ತದನಂತರ ಶ್ರೀ ಕೆಂಗಲ್ ಹನುಮಂತಯ್ಯನವರು ಮತ್ತು ಶ್ರೀ ದೇವರಾಜ್ ಅರಸ್ನವರ ರಾಜ ಪೋಷಣೆ ಅಂತ ಇವತ್ತು ಗೃಹಕಾರವಾಗಿ ಬೆಳೆದಿದೆ. ಬಟ್ ಅವರು ಮುಖ್ಯಮಂತ್ರಿಗಳು ಪೋಷಣೆ ಕೊಟ್ಟರು ಕೂಡ ಈ ಬೀಜವನ್ನ ನೆಟ್ಟಕ್ಕವರು MS ನಂಜುಂಡರಾವ್ ಅವರು. ಅವರು ಇದನ್ನ ಕನಸನ್ನ ಕಂಡು ಪರಿಶ್ರಮ ಪಟ್ಟು ಸ್ವಂತ ಕಲಾವಿದರಾಗಿ, ಅಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಈ ಸಂಸ್ಥೆಯನ್ನ ಕಟ್ಟಬೇಕಾದ್ರೆ ಅವರ ಕೊಡುಗೆ ಬೆಂಗಳೂರೇ ನೆನೆಸ್ಕೊಳ್ಬೇಕು. ಚಿತ್ರಕಲಾ ಪರಿಷತ್ತು ಮಾತ್ರ ಇಡೀ ಬೆಂಗಳೂರು ನೆನೆಸ್ಕೊಳ್ಳಿ. ಸೊ ಅವರ ನೆನಪನ್ನ ಉಳಿಸ್ತಕ್ಕಂಥ ರೀತಿಯಲ್ಲಿ ಒಂದು ರೀತಿ ಸಂಸ್ಥಾಪಕರ ದಿನವಾಗಿ ಇವತ್ತು ನಂಜುಂಡರಾವ್ ಅವರ ಹೆಸರಿನಲ್ಲಿ ಈ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕೊಡೋದರ ಮುಖಾಂತರ ಯಾರು ಇಂತಹ ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ ಅವರನ್ನ ಸ್ಮರಿಸುವಂತ ಕೆಲಸ ನೀವು ಮಾಡ್ತಾ ಇರೋದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಯಾಕೆಂದ್ರೆ ನಾವು ಸಮಾಜಕ್ಕೆ ಯಾರು ಕೊಡುಗೆ ಕೊಟ್ಟಿದ್ದಾರೆ, ಯಾರು ದುಡಿದು ಹೋಗಿದ್ದಾರೆ ಅವರನ್ನ ಸ್ಮರಿಸುವಂತಹ ಕೃತಜ್ಞತೆ ಮಾನವೀಯ ಸಮಾಜದ ಒಂದು ಕನಿಷ್ಠ ಮುಖ, ಕನಿಷ್ಠ ಅವಶ್ಯಕತೆ. ಮಾನವೀಯ ಸಮಾಜ ಅಂದ್ರೆ ಯಾರು ನಮಗಾಗಿ ದುಡಿದಿದ್ದಾರೆ ಕನಿಷ್ಠ ಅವರಿಗೆ ನಾವು ಸ್ಮರಿಸ್ಬೇಕು, ಅವರಿಗೆ ಒಂದು ಧನ್ಯವಾದ ಹೇಳ್ಬೇಕು. ಆವಾಗ ಮಾತ್ರ ನಾವು ಮಾನವೀಯ ಸಮಾಜ ಆಗಲಿಕ್ಕೆ ಸಾಧ್ಯ. ನಮ್ಮ ಬೆಂಗಳೂರು ಮೈಸೂರು ಪ್ರಾಂತ್ಯದ ಭಾಗವಾಗಿ ಬಹಳ ವೈವಿಧ್ಯಮಯ ಇತಿಹಾಸವನ್ನ ಹೊಂದಿರ್ತಕ್ಕಂಥ ಮೈಸೂರು, ಪ್ರಪಂಚದಲ್ಲೇ ಮೈಸೂರು ರಾಜರ ಆಳ್ವಿಕೆಯಲ್ಲಿ ಆಡಳಿತ ಅಂತ ಹೇಳಿದ್ರೆ ಬರೀ ಸರ್ಕಾರ ನಡೆಸೋದು, ತೆರಿಗೆ ವಸೂಲಿ ಮಾಡೋದು, ಮತ್ತೆ ಏನೋ ಕನ್ಸ್ಟ್ರಕ್ಷನ್ ಮಾಡೋದು ಇಷ್ಟಕ್ಕೆ ಸೀಮಿತ ಆಗದೆ ಒಂದು ಆಡಳಿತ ಅಂದ್ರೆ ಹೇಗೆ ಇರಬೇಕು ಅಂತ ಪ್ರಪಂಚಕ್ಕೆ ಮಾದರಿಯಾಗೋ ರೀತಿಯಲ್ಲಿ ಮೈಸೂರು ರಾಜಮನೆ ತಂದವರು ನಮ್ಗೆ ಬುನಾದಿಯನ್ನ ಹಾಕಿ ಕೊಟ್ಟು ಹೋಗಿದ್ದಾರೆ. ಅಂತವರ ಅನುಯಾಯಿಗಳಾಗಿ ನಾವು ಇರಬೇಕು. ಆದ್ರೆ ಇತ್ತು ಅದು ಸುಮಾರು ವರ್ಷ ಸ್ವಾತಂತ್ರ್ಯ ಬಂದ ನಂತರನೂ ನಾವು ಅದನ್ನ ಸ್ವಲ್ಪ ಮಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥವರು ಎದುರು ಬೆಳೆಸ್ಕೊಂಡು ಬಂದರು. ಆದ್ರೆ ಇತ್ತೀಚಿನ ಕೆಲವು ಒಂದೆರಡು ದಶಕಗಳಿಂದ ನೋಡಿದ್ರೆ ನಮ್ಮ ಸಂಸ್ಕಾರ ಏನು, ನಮ್ಮ ಹಿನ್ನೆಲೆ ಏನು ಅನ್ನೋದನ್ನ ನಾವೆಲ್ಲ ಮರೆತ ಹಾಗೆ ಕಾಣ್ತಾ ಇದೆ. ಎಲ್ಲೋ ಕೆಲವು ಆದ್ಯತೆಗಳನ್ನ ಇಟ್ಕೊಂಡು ಜೀವನದಲ್ಲಿ ಮುಖ್ಯ ಯಾವುದು ಅನ್ನೋದನ್ನೇ ಒಂದು ರೀತಿ ಮರೆತು ಕೆಲವು ಮರೀಚಿಕೆಗಳ ಹಿಂದೆ ಓಡುವಂತಹದ್ರಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಆದರೆ ನಮ್ಮ ಹಿನ್ನೆಲೆ ನೋಡಿದಾಗ ಪ್ರಪಂಚದಲ್ಲಿ ಯಾರೆಂತ ನೋಡಿ ಕಲಿಬೇಕಾಗಿಲ್ಲ, ನಮ್ಮಲ್ಲೇ ಎಲ್ಲರೂ ಕೂಡ ಇತ್ತು ಅಂತ ಹಿನ್ನೆಲೆಯಿಂದ ಬಂದಂತವರು ನಾವು ಈ ಭಾಗದಲ್ಲಿ ಇರ್ತಕ್ಕಂಥವ್ರು. ಆದ್ರೆ ಇವತ್ತು ಅದನ್ನ ಸರಿಪಡಿಸ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಅದು ಬೆಂಗಳೂರಿನಲ್ಲಿ ಇದ್ದೇವೆ ನಾವೆಲ್ಲ. ಇವತ್ತು IT ಕ್ಯಾಪಿಟಲು, ಸ್ಟಾರ್ಟ್ಅಪ್ ಕ್ಯಾಪಿಟಲ್ಲು, ಇವು ಡೈನಾಮಿಕ್ ಸಿಟಿ, ಇಡೀ ದೇಶಕ್ಕೆ ಉದ್ಯೋಗ ಕೊಡ್ತೇವೆ ಬೆಂಗಳೂರಿನಲ್ಲಿ, ಏನೆಲ್ಲ ಹೇಳ್ಬಹುದು. ಆದ್ರೆ ಅದೆಲ್ಲ ಅವಶ್ಯಕ. ಯಾಕಂದ್ರೆ ಅದು ಇಲ್ಲದೆ ಹೋದ್ರೆ ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯೋಕೆ ಆಗೋದಿಲ್ಲ. ಖಂಡಿತ ಅದೆಲ್ಲ ಬೇಕು. ನಮಗೆ ಬೇರೆ ಕಡೆಯಿಂದ ಪ್ರತಿಭೆಗಳು ಬರಬೇಕು, ಟ್ಯಾಲೆಂಟ್ ಅನ್ನ ನಾವು ಅಟ್ರಾಕ್ಟ್ ಮಾಡಬೇಕು, ಹಾಗೂ ಅವರಿಗೆ ಮುಕ್ತ ಅವಕಾಶನೂ ಕೊಡಬೇಕು. ಬಿಕಾಸ್ ನಮ್ಮ ಮಾನವ ಸಮಾಜ ಅಂತ ಹೇಳಿದ್ರೆ ಕುವೆಂಪು ಹೇಳಿದಾಗೆ ಎಲ್ಲರಿಗೂ ನಾವು ತೆರೆದ ಮನಸ್ಸಿನಿಂದ ಸ್ವೀಕರಿಸಬೇಕು, ತೆರೆದ ಮನಸ್ಸಿನಿಂದ ಸ್ವಾಗತ ಮಾಡಬೇಕು. ವಿ ಶುಡ್ ಹ್ಯಾವ್ ಎನ್ ಓಪನ್ ಮೈಂಡ್ ಟು ಎವ್ರಿಬಡಿ
ಹಾಗಂತೇಳಿ ಅದರ ಮಧ್ಯ ನಾವು ಬರೀ ಏನೋ ಒಂದು ಡೆವಲಪ್ಮೆಂಟ್ ಅರ್ಥವನ್ನ ಇಟ್ಕೊಂಡು ಬರೀ ಅಷ್ಟಕ್ಕೆ ಸೀಮಿತ ಆಗ್ಬಾರ್ದು. ಈಗ ತಾನೇ ಅಧ್ಯಕ್ಷರು BR ಶಂಕರ್ ಅವರು ಹೇಳ್ತಾ ಇದ್ರು, ಬೆಂಗಳೂರು ನೀವು ಸುಧಾರಣೆ ಆಗ್ಬೇಕಾದ್ರೆ ಈ ರೋಡು ಗಾರ್ಬೇಜು ಇದೆಲ್ಲ ಈಗ ಮುಖ್ಯ, ಅತಿ ಮುಖ್ಯ, ಅವೆಲ್ಲ ಕ್ರಿಟಿಕಲ್. ಆದ್ರೆ ನೀವು ಅದು ಅಷ್ಟವಿತ್ತಾನೆ ನೀವು ಬೆಂಗಳೂರನ್ನ ಸುಧಾರಣೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಬೆಂಗಳೂರು ನಗರ ಕೊನೆಗೆ ವಾಸ ಮಾಡುವಂತ ಜನಗಳಿಗೆ ಉತ್ತಮ ಗುಣಮಟ್ಟ ಸಿಗಬೇಕು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕಲೆಗೆ ಪ್ರೋತ್ಸಾಹ ಸಿಗಬೇಕು, ಕಲಾವಿದರಿಗೆ ಆಶ್ರಯ ಇರಬೇಕು, ಕಲಾ ಪ್ರತಿಭೆಗಳು ಅರಳಬೇಕು, ಬೆಳೆಯಬೇಕು ಮತ್ತಷ್ಟು. ಅದರ ಜೊತೆಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಎಂಕರೇಜ್ಮೆಂಟ್ ಸಿಗಬೇಕು. ಎಲ್ಲಿವರೆಗೂ ನಾವು ಈ ತರ ಓವರ್ ಆಲ್ ಕ್ವಾಲಿಟಿ ಆಫ್ ಲೈಫ್ ಕಡೆಗೆ ಗಮನ ಕೊಡೋದಿಲ್ಲ, ಅಲ್ಲಿಯವರೆಗೆ ನೀವು ಕ್ವಾಲಿಟಿ ಆಫ್ ಲೈಫ್ ಅನ್ನು ಇಂಪ್ರೂವ್ ಮಾಡಕ್ ಆಗೋದಿಲ್ಲ. ಕ್ವಾಲಿಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡಬಹುದು, ಬಟ್ ಕ್ವಾಲಿಟಿ ಆಫ್ ಲೈಫ್ ಇಸ್ ಡಿಪೆಂಡೆಂಟ್ ಆನ್ ಸಾಫ್ಟ್ ಆಸ್ಪೆಕ್ಟ್ಸ್. ಅದರಲ್ಲಿ ಕಲ್ಚರು, ಸ್ಪೋರ್ಟ್ಸು, ಪರ್ಫಾರ್ಮಿಂಗ್ ಆರ್ಟ್ಸು ಇವೆಲ್ಲ ಕೂಡ ಬರ್ತವೆ. ಸೊ ಅದರ ಕಡೆಗೂ ನೀವು ಗಮನ ಕೊಡಬೇಕು ಅಂತ ಅವರು ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಆಡಿಟೋರಿಯಮ್ಸ್ ಆಗಲಿ ಅಥವಾ ಓಪನ್ ಅರೀನಾಸ್ ಆಗಲಿ ಇವುಗಳು ಇತ್ತೀಚಿನ ವರ್ಷಗಳಲ್ಲಿ ನಾವು ಮಾಡೋಕ್ಕಾಗಿಲ್ಲ. ರವೀಂದ್ರ ಕಲಾಕ್ಷೇತ್ರ ಆಯ್ತು, ಆಮೇಲೆ ಚೌಡಯ್ಯ ಭವನ ಆಯ್ತು, ಅದಾದ್ಮೇಲೆ ನಾವು ಕಲಾಕ್ಷೇತ್ರಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಮಾಡಬೇಕು ಅಂತ ಅವರು ಸಲಹೆಯನ್ನ ಕೊಡ್ತಾ ಇದ್ದೀವಿ. ಹಾಗೆ ಮಕ್ಕಳು ಆಟ ಆಡಬೇಕು ಅಂದ್ರೆ ಎಲ್ಲ ರೋಡ್ ಮೇಲೆ ಆಟ ಆಡಬೇಕು. ಯಂಗರ್ ಜನರೇಷನ್ ಅವ್ರಿಗೆ ಇವತ್ತು ಆ ಬೆಂಗಳೂರಿನ ಜನಸಂಖ್ಯೆ ಮತ್ತು ಗಾತ್ರಕ್ಕೆ ತಕ್ಕ ಹಾಗೆ ಆಟದ ಮೈದಾನಗಳನ್ನ ನಾವು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೊಸ ಹೊಸ ಜಾಗಗಳಲ್ಲಿ ಆಟದ ಮೈದಾನಗಳ ಅಭಿವೃದ್ಧಿ ಆಗಬೇಕು. ಮತ್ತು ಓಪನ್ ಅರೀನಾಗಳು ಪರ್ಫಾರ್ಮಿಂಗ್ ಆರ್ಟ್ಸ್ಗೆ ಈ ರೀತಿಯಾಗಿ ಅದ್ರ ಕಡೆಗೂ ಕೂಡ ನೀವು ಗಮನ ಕೊಡಬೇಕಂತ ಎಲ್ಲ ಮಾಡಿದಾಗ ಮಾತ್ರ ಬೆಂಗಳೂರಿಗೆ ನಿಜವಾಗಿ ನಾವು ನ್ಯಾಯ ಕೊಟ್ಟ ಹಾಗೆ ಆಗುತ್ತೆ. ಖಂಡಿತ ಅದ್ರ ಕಡೆಗೂ ನಾವು ಗಮನ ಕೊಡ್ತೇವೆ. ಬೆಂಗಳೂರಿನ ಒಂದು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅದನ್ನ ಇನ್ನಷ್ಟು ಸಂಪತ್ತು ಭರಿತ ಮಾಡ್ಲಿಕ್ಕೆ ನಮ್ಮ ಕೈಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಖಂಡಿತವಾಗಿ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಮಗೆ ಇಂತಹ ಚಿತ್ರಕಲಾ ಪರಿಷತ್ ತನ್ನ ಮನಸ್ಸಲ್ಲಿ ಕೊಂಡು ಸಣ್ಣದಾಗಿ ಆರಂಭ ಮಾಡಿ ಭವಿಷ್ಯದಲ್ಲಿ ಬೃಹದಾಕಾರವಾಗಿ ಬೆಳೀಲಿಕ್ಕೆ ನಾಂದಿಯನ್ನು ಆಳ್ದಂಥವರು ಪ್ರೊಫೆಸರ್ ನಂಜುಂಡರಾವ್ ಅವರನ್ನ ಸ್ಮರಿಸೋದರ ಜೊತೆಗೆ ಅವರ ಹೆಸರಿನಲ್ಲಿ ಶ್ರೀಯುತ ದರೋಜಿ ಒಬ್ಬ ಪ್ರಶಸ್ತಿಯನ್ನ ಕೊಟ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಚಿತ್ರಕಲಾ ಪರಿಷತ್ನಂತ ಹಮ್ಮಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಯನ್ನ ಸಲ್ಲಿಸಿ ನಮ್ಮ ಸಂಪೂರ್ಣ ಸಹಕಾರ ನಿಮ್ಮ ಜೊತೆಗೆ ಇರುತ್ತದೆ. ಬೆಂಗಳೂರಿನ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ವಾತಾವರಣವನ್ನ ಸುಧಾರಣೆ ಮಾಡಲಿಕ್ಕೂ ಕೂಡ ನಾವು ಸದಾ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಈ ವರ್ಷನೇ ಒಂದು ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಯೋಚನೆನ ಎಂದಿದ್ದೇವೆ. ಅದ್ರ ಕಡೆಗೂ ಕೂಡ ನಾವು ಸ್ವಲ್ಪ ಅದರ ರೂಪರೇಷ ತಯಾರಾದ್ಮೇಲೆ ನಿಮ್ಮನ್ನೆಲ್ಲ ಸಾಕಾರವನ್ನು ಸಹ ತೆಗೆದುಕೊಟ್ಟು ಅದು ಬೆಂಗಳೂರಿಗೆ ಒಂದು ಸಾಂಸ್ಕೃತಿಕ ಮುಖವನ್ನಂತೂ ನಾವು ಸುಧಾರಿಸಿದೆ ಇಲ್ಲ ಅಂತಲ್ಲ, ಅದನ್ನ ಮತ್ತಷ್ಟು ನಾವು ವೃತ್ತಿ ಮಾಡಬೇಕಾಗಿದೆ. ಬೆಂಗಳೂರು IT ಬೇಕು, BTನೂ ಬೇಕು, ಎಲ್ಲದೂ ಬೇಕು. ಅದ್ರ ಜೊತೆಗೆ ನಮ್ಮ ಸಂಸ್ಕೃತಿನೂ ಇರಬೇಕು, ಸಂಸ್ಕೃತಿನ ಕಳೆಯಬೇಕು. ಅದರ ದಿಕ್ಕಿನಲ್ಲಿ ಖಂಡಿತವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಅನುಮತಿಯನ್ನು ಕೊಡಬೇಕು ಅಂತ ಕೂಡ ಎಲ್ಲ ಗಣ್ಯರಲ್ಲಿ ನಾನು ಮನವಿ ಮಾಡಿ ತಮ್ಮೆಲ್ಲರಿಗೂ ನಮಸ್ಕಾರ.